ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟು ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ಅಂಬ್ರೆಲಾ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಡಬಲ್ ಲೇಯರ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ಟೆ ಸಾಕಾಗಿಲ್ಲ, ಹಾಗಾಗಿ ಸಿಂಗಲ್ ಲೇಯರೇ ಮಾಡ್ತಾಯಿದ್ದೀನಿ. ಓಕೆನಾ. ನೆಕ್ಸ್ಟ್ ಟೈಮ್ ಅಂದರೆ ಕೆಳಗಡೆ ಲಂಗಕ್ಕೂ ಫ್ರಿಲ್ ಕೊಟ್ಟಿರೋದ್ರಿಂದ ಬಟ್ಟೆ ಸಾಕಾಗಿಲ್ಲ, ಹಂಗಾಗಿ ಡಬಲ್ ಲೇಯರೇ ಕೊಡೋಣ ಅಂದ್ಕೊಂಡೆ. ಆಮೇಲೆ ಸಿಂಗಲ್ ಲೇಯರೇ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಒಬ್ಬರು ಕೇಳಿದರು ಸಿಸ್ಟರು ಡಬಲ್ ಲೇಯರ್ ತೋರಿಸಿ ಅಂತ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನು ನಾನು 10 ಇಂಚ್ ಅಗಲ 10 ಇಂಚು ಉದ್ದ 2 ಪೀಸ್ ತೊಗೊಂಡಿದ್ದೀನಿ, 2 ಪೀಸು. ಅದನ್ನು ಈ ರೀತಿ ನಾನು ಫೋಲ್ಡ್ ಮಾಡಿ ತೋರಿಸೋದು, ಆ ಥರ ಫೋಲ್ಡ್ ಮಾಡ್ಕೊಬೇಕು ಬಾಕ್ಸ್ ಟೈಪಲ್ಲಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಧ್ಯದಲ್ಲಿ ಮೂಲೆ ಕಡೆಯಿಂದ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿಂದ ನಮಗೆ ಎಷ್ಟು ಉದ್ದ ಬೇಕು, ಸ್ಲೀವ್ಸು ಉದ್ದ ಬಂದುಬಿಟ್ಟು ನಾನು 8 ಇಂಚ್ ಬೇಕು ಅಂದ್ಕೊಂಡಿದ್ದೀನಿ, 9 ಇಂಚ್ ಇಟ್ಕೋಬೇಕು. ಓಕೆನಾ. ನಿಮಗೆ ಇವಾಗ 5 ಇಂಚ್ ಬೇಕು ಅಂದರೆ 6 ಇಂಚ್ ಇಟ್ಕೊಳ್ಳಿ, 7 ಇಂಚ್ ಬೇಕಂದರೆ 8 ಇಂಚ್ ಇಟ್ಕೊಳ್ಳಿ, 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಓಕೆನಾ. ಇವಾಗ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು 9 ಇಂಚ್ ಇಟ್ಕೊಂಡಿದ್ದೀನಿ ನೋಡಿ. ನನಗೆ 8 ಇಂಚ್ ಬೇಕು, 9 ಇಂಚ್ ಇಟ್ಟು ಇವಾಗ ಮಾರ್ಕ್ ಮಾಡಿಕೊಂಡು ಅದನ್ನ ಕಟಿಂಗ್ ಮಾಡ್ಕೋಬೇಕು. ಓಕೆನಾ. ಇವಾಗ ಇದು ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಸರ್ಕಲ್ ರೀತಿ ಬರುತ್ತೆ. ನನಗೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಸ್ಲೀವ್ಸ್ ಹೊಲ್ದಿದ್ದೀನಿ. ಇದು ಸ್ವಲ್ಪ ಉದ್ದನೇ ಇರಬೇಕು ಅನ್ನಿಸ್ತು ನನಗೆ, ಅಂಬ್ರೆಲಾ ಸ್ಲೀವ್ಸಲ್ಲಿ ಸ್ವಲ್ಪ ಲೆಂತಿಯಾಗಿರಲಿ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಇದನ್ನು ಉದ್ದ ತೊಗೊಂಡೆ. ಇದರಲ್ಲಿ ಬೇಕಾದ್ರೆ ಚಿಕ್ಕದಾಗಿ ಮಾಡಿದರೆ 2 ಆಗೋದು. ನಾನು ಅಷ್ಟು ನನಗೆ ಕಂಫರ್ಟಬಲ್ ಇಲ್ಲ ಅಂದ್ಬಿಟ್ಟು ನಾನು ಒಂದೇ ಸಿಂಗಲ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ 2 ಲೇಯರ್ ಹೇಗೆ ಕಟ್ ಮಾಡೋದು ಅಂತ. ಓಕೆನಾ. ಆಮೇಲೆ ಇದಕ್ಕೆ ಬಟ್ಟೆ ಜಾಸ್ತಿ ಬೇಕು. ನೀವು ಎಕ್ಸ್ಟ್ರಾ ಪೀಸ್ ತೊಗೋತೀನಿ ಅಂದರೆ 1 ಮೀಟ್ರ್ ಬಟ್ಟೆ ಬೇಕಾಗುತ್ತೆ. ಇದು ಸೀರೆ ಪೀಸಲ್ಲಾದರೆ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗಾಗಿ ಈ ರೀತಿ ಸರ್ಕಲ್ ರೀತಿ ಬರುತ್ತೆ. ಇವಾಗ ಇದನ್ನು ಮತ್ತೆ ಫೋಲ್ಡ್ ಮಾಡಿಕೊಂಡು ಮತ್ತೆ ನಾವು ಮೊದಲು ಹೇಗೆ ಕಟ್ ಮಾಡ್ಕೊಂಡು ಮಡಚಿ ಕಟ್ ಮಾಡಿದ್ವಲ್ಲ ಅದೇ ರೀತಿ ತಿರ್ಗಾ ಮಡ್ಚ್ಕೋಬೇಕು. ರೌಂಡ್ ಸರ್ಕಲಲ್ಲಿ 2 ಪೀಸ್ ಬಂತು, 2 ಕಡೆನೂ ಒಂದೊಂದು ಬರುತ್ತೆ. ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಇವಾಗ ಇದಕ್ಕೆ ಮಾರ್ಕ್ ಬೇಕು ನಮಗೆ ಇವಾಗ ಕಟಿಂಗ್ ಮಾಡೋದಕ್ಕೆ. ಈ ರೀತಿ ಓಪನ್ ಮಾಡಿಕೊಂಡು ಮಾರ್ಕ್ ಇದೆಯಲ್ಲ ಇದು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ಇವಾಗ ಏನು ನಮ್ಮ ಮೆಜರ್ಮೆಂಟ್ ಇರುತ್ತೆ, ನಾನು ಡ್ರೆಸ್ಗೆ ಇದನ್ನು ಹೊಲಿತಾ ಇರೋದು, ಹಾಗಾಗಿ ಮೊದಲು ಆರ್ಮೋಲ್ ರೌಂಡ್ ನೋಡ್ಕೊಳ್ಳೋಣ. ಈಗ ಹಿಂದೆ ಪೀಸಿಂದ ನೋಡಿ ಈಗ ಇಟ್ಕೊಂಡು ಆರ್ಮೋಲ್ ರೌಂಡಲ್ಲಿ ಎಷ್ಟಿರುತ್ತೆ ನೋಡ್ಕೋಬೇಕು. ಇಲ್ಲಿ ಕಂಕುಳು ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ಇದು ಎಷ್ಟು ಬರುತ್ತೆ ನೋಡ್ಕೊಳ್ಳಿ ಒಂದು ಸಲ. ಕರೆಕ್ಟಾಗಿ ಇದು 9 ಇಂಚಿದೆ. 9 ಇಂಚಿಗೆ 1 ಇಂಚ್ ಸೇರಿಸಿ, ಸಾರಿ 1 ಇಂಚ್ ಆ್ಯಡ್ ಮಾಡ್ಕೋಬೇಕು. 4.25 ಇದೆ, 1 ಇಂಚು 5.5 ಇಂಚಿಗೆ ಅದು ಸ್ಟಿಚಿಂಗ್ 1 ಇಂಚು 5.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದು ಕರೆಕ್ಟಾಗಿ ಈ ಥರ ಒಂದು ಸ್ಟ್ರೇಟ್ ಒಳಗೆ ಹಾಕ್ಕೊಡಿ. ಈ ರೀತಿ ಹಾಕ್ಕೊಂಡು ಇದು ಮಧ್ಯ ಇಲ್ಲಿಂದ 5.5ಗೆ ಮಾರ್ಕ್ ಮಾಡ್ಕೊಳ್ಳಿ. 5.5. ಈಗ 5.5ನ ಮಧ್ಯದಲ್ಲಿ ಫೋಲ್ಡ್ ಮಾಡಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇದು ಎಷ್ಟು ಬಂತು, ಇದು 2.25, 1 ಪಾಯಿಂಟ್ ಕಡಿಮೆ 3 ಇಂಚಿದೆ. ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದನೂ ಅಷ್ಟೇ 1 ಪಾಯಿಂಟ್ ಕಡಿಮೆ 3 ಇಂಚಿದೆ. ಅದನ್ನು ಈಗ ರೌಂಡ್ ಸರ್ಕಲ್ಲಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. 1 ಪಾಯಿಂಟ್ ಕಡಿಮೆ 3 ಇಂಚಿದೆ. ಹೀಗೆ ಸರ್ಕಲ್ ರೀತಿ ಬರಬೇಕು ಅದು. ಈ ರೀತಿ 1 ಪಾಯಿಂಟ್ ಕಡಿಮೆ 3 ಇದೆ ನೋಡಿ, ಈ ರೀತಿ ಬಂತು. ಇದೇ ನಮಗೆ ಆರ್ಮೋಲ್ ರೌಂಡ್ ಸರ್ಕಲ್ ಥರ ಬರೋದೆ. ಓಕೆನಾ. ಈ ರೀತಿ ನೀಟಾಗಿ ಈ ರೀತಿ ಮಾಡ್ಕೊಳ್ಳಿ. ಇದು ಮಧ್ಯ. ಈಗ ನಾವು ಆರ್ಮೋಲ್ ರೌಂಡ್ ಎಷ್ಟಿತ್ತು, 9 ಇಂಚು. ಇಲ್ಲಿಂದ ಇಲ್ಲಿಗೆ 9 ಇಂಚ್ ಬರಬೇಕು, ಸುತ್ತ 9 ಮತ್ತು 18 ಬರಬೇಕು. ಇಲ್ಲಿಂದ ಈ ರೀತಿ ಇದು ಮಾಡ್ಕೊಳ್ಳಿ ನೋಡಿ, ಕರೆಕ್ಟಾಗಿ ಬಂತು. ಓಕೆನಾ. ನೋಡಿ 9 ಇಂಚು ಕರೆಕ್ಟಾಗಿ ಬಂತು. ಓಕೆನಾ. ಇಷ್ಟೇ ಇದು. ಇವಾಗ ಇದು ರೆಡಿ ಆಯಿತು. ಇದನ್ನು ಇಲ್ಲಿ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು. ಮಧ್ಯ ಕಟ್ ಮಾಡಿ ಇವಾಗ ಇದನ್ನು ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ನಾವೇನು ರೌಂಡ್ ಶೇಪ್ ಮಾಡಿದ್ದೀವಲ್ಲ ಅದನ್ನು ಕಟ್ ಮಾಡ್ಕೋಬೇಕು. ಇದನ್ನೇ ಬೇಕಾದರೆ ನೀವು 4 ಪೀಸ್ ಮಾಡಿಕೊಂಡು
ಎರಡು ಡಬಲ್ ಲೇಯರ್ ಮಾಡ್ಕೋಬೋದು. ನಾನು ಸಿಂಗಲ್ ಲೇಯರಲ್ಲಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕು ಅಂದರೆ ಡಬಲ್ ಲೇಯರಲ್ಲಿ ತೋರಿಸ್ತೀನಿ. ಓಕೆನಾ. ಬಟ್ಟೆ ಸ್ವಲ್ಪ ಜಾಸ್ತಿ ಬೇಕು. ಇದು ನಾನು ಫ್ರಿಲ್ ಇಟ್ಬಿಟ್ಟಿದ್ದೀನಿ ಇದಕ್ಕೆ, ಅದಕ್ಕೋಸ್ಕರ ಬಟ್ಟೆ ಕಡಿಮೆ ಇದೆ. ಬಟ್ಟೆ ಜಾಸ್ತಿ ಇರುವಂಥ ಇದರಲ್ಲಿ ನಾನು ತೋರಿಸ್ಕೊಡ್ತೀನಿ. ಓಕೆನಾ. ಇದು ಮಧ್ಯ ಡಾಟು ಇಷ್ಟೇನೆ ಇದು. ಓಕೆನಾ. ಇದು ತೆಗೆದ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ರೆ ನಮಗೆ ಈ ರೀತಿ ಬರುತ್ತೆ ಲೆಂತ್. ಓಕೆನಾ. ನೋಡಿ ಈ ರೀತಿ ಸ್ಟಿಚ್ ಮಾಡಿದಾಗ ನಮಗಿದು ಸ್ಲೀವ್ಸ್ ಲೆಂತ್ ಹಿಂಗೆ ಬರುತ್ತೆ. ಇದು ನಿಮಗೆ ಉದ್ದ ಆಯಿತು ಅಂದರೆ ಕಮ್ಮಿ ಮಾಡ್ಕೋಬೋದು. ನಾನು ಹೇಳ್ದಂಗೆ ನಮಗೆ ಉದ್ದ ಬೇಕು ಅಂದ್ಬಿಟ್ಟು ಇಟ್ಕೊಂಡಿರೋದು ನಾನು. ಸ್ಟಿಚಿಂಗ್ ಹೋಗುತ್ತೆ ಅರ್ಧ. ಇಲ್ಲಿ ಬೇಕಂದರೆ ನೀವು ನಾನು ಹೇಳ್ದಂಗೆ ಜಿಗ್ಜಾಗ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. 8 ಇಂಚ್ ಬರುತ್ತೆ ರೆಡಿ ನನಗೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಲೆಂತಾಗಿರಲಿ ಅಂದ್ಬಿಟ್ಟಿದ್ದನ್ನು ಸ್ವಲ್ಪ ಲೆಂತಿಯಾಗಿ ಕಟ್ ಮಾಡಿರುವಂಥದ್ದು. ನಿಮ್ಗೆ ಎಷ್ಟು ಚಿಕ್ಕದಾಗಿ ಬೇಕು ಅಂದರೆ ನೀವು ಚಿಕ್ಕದಾಗೆ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಓಕೆನಾ. ನಿಮ್ಗೆ ಅಷ್ಟು ಉದ್ದ ಬೇಡಪ್ಪ ನಮಗೆ 8 ಇಂಚೆಲ್ಲ ಅಂದರೆ ನೀವು ಚಿಕ್ಕದಾಗೆ ಮಾಡ್ಕೋಬೋದು. ನಾನು ಸ್ವಲ್ಪ ಉದ್ದ ಇರಲಿ ಅಂತಲೇ ಇಟ್ಕೊಂಡಿದ್ದೀನಿ. 6 ಇಂಚು 5 ಇಂಚು 6 ಇಂಚು ಇಟ್ಕೋತಾರೆ. ನಾನು 8 ಇಂಚ್ ಇಟ್ಕೊಂಡಿದ್ದೀನಿ. ಓಕೆನಾ. ಈ ರೀತಿ ಬಂತು ನೋಡಿ ಅಂಬ್ರೆಲಾ ಸ್ಲೀವ್ಸ್. ಇದನ್ನೇ ಬೇಕಾದ್ರೆ ಡಬಲ್ ಕಟ್ಟಿಂಗ್ ಮಾಡಿದ್ರೆ 2 ಬರುತ್ತೆ. 2 ಬೇಕಾದರೆ ಮಾಡ್ಕೋಬೋದು. ನಾನು ಹೇಳ್ದಂಗೆ ಇನ್ನೊಂದ್ಸಲ ಯಾವಾಗಲಾದರೂ ತೋರಿಸ್ಕೊಡ್ತೀನಿ. ಈ ರೀತಿ ಬರುತ್ತೆ. ಓಕೆ. ಈ ರೀತಿ ಬೇಕು ಅಂದರೆ ಕಮೆಂಟ್ ಮಾಡಿ. ಯಾರೋ ಹೇಳಿದರು ಡಬಲ್ ಲೇಯರಲ್ಲಿ ತೋರಿಸ್ಕೊಡಿ ಅಂತ, ಅದು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇದರಲ್ಲಿ ತೋರಿಸೋಣ ಅಂದರೆ ಬಟ್ಟೆ ಸಾಕಾಗಿಲ್ಲ, 2 ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ಟೆ ಅಂದರೆ ಕೆಳಗಡೆ ನಾನು ಫ್ರಿಲ್ ಇಟ್ಟು ಹೊಲ್ಕೋತಾ ಇದ್ದೀನಿ, ಹಂಗಾಗಿ ಬಟ್ಟೆ ಸಾಕಾಗಿಲ್ಲ. ನೆಕ್ಸ್ಟ್ ಟೈಮು ಫ್ರಿಲ್ ಎಲ್ಲ ಇಡಲ್ಲ, ಬರೀ ಸ್ಲೀವ್ಸ್ಗೋಸ್ಕರನೇ ಅಡ್ಜಸ್ಟ್ ಮಾಡಿ ನಿಮಗೆ ಸ್ಲೀವ್ಸ್ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಇನ್ನೊಂದು ಡ್ರೆಸ್ ಸ್ಟಿಚ್ ಮಾಡಿದಾಗ. ಓಕೆನಾ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.